ಅಖಂಡ ಟು ತಾಂಡವಂ. ನಿಜಕ್ಕೂ ಟ್ರೈಲರ್ ನೋಡಿದ್ರೆ ತಾಂಡವ ಪ್ರೇಕ್ಷಕರು ಬಾಲಕೃಷ್ಣ ಅಭಿಮಾನಿಗಳು ತಾಂಡವೇ ಆಡ್ತಾರೆ. ಎಲ್ಲಿ ಕೂತ್ಕೊಂಡಿರ್ತಾರೆ ಅಲ್ಲೇ ತಾಂಡವನ್ನೇ ಆಡ್ತಾರೆ ಅಂತ ಹೇಳ್ಬೋದು. ಅಷ್ಟು ಮಾಸ್ ಆಗಿ ಬಂದಿದೆ ಟ್ರೈಲರ್, ಮಾತ್ರ ಸೂಪರ್ ಆಗಿ ಬಂದಿದೆ. ವೆರಿ ಇಂಟ್ರೆಸ್ಟಿಂಗ್ ಏನಂತಂದ್ರೆ ಬಹಳ ಒಳ್ಳೆ ಪಾಯಿಂಟನ್ನ ಆ್ಯಡ್ ಮಾಡಿದ್ದಾರೆ, ಒಳ್ಳೆ ದೃಶ್ಯನ ಆ್ಯಡ್ ಮಾಡಿದ್ದಾರೆ ಟ್ರೈಲರಲ್ಲಿ. ಕುಂಭಮೇಳ ಹೋಗಿ ಡೈರೆಕ್ಟ್ರು ಅಲ್ಲಿ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಅದ್ಭುತವಾಗಿದೆ ಶಾರ್ಟ್ಸ್ ಮಾತ್ರ. ಆ ಜನಗಳೆಲ್ಲ ಮಧ್ಯೆ ಹೋಗಿ ಶೂಟ್ ಮಾಡ್ಕೊಂಡು ಬಂದಿರೋದೇ ನಿಜಕ್ಕೂ ಹೈಲೈಟ್ ಅಂತ ಹೇಳ್ಬೋದು. ಸೊ ಏನೋ ಬೋಯಪಟ್ಟಿ ಶ್ರೀನು ಡೈರೆಕ್ಟ್ರು, ಇವ್ರ ಕಾಂಬಿನೇಷನಲ್ಲಿ ಬೋಯಪಟ್ಟಿ ಶ್ರೀನು ಮತ್ತು ನಂದಮೂರಿ ಬಾಲಕೃಷ್ಣ ಕಾಂಬಿನೇಷನಲ್ಲಿ 4 ಸಿನಿಮಾಗಳು ಬಂದಿದ್ದಾವೆ. ಇದು 4ನೇ ಸಿನಿಮಾ. 3 ಸಿನಿಮಾ ಆಲ್ರೆಡಿ ಇಟ್ಟು, ಒಂದು ಸಿಂಹ, ಲೆಜೆಂಡು, ಅಖಂಡ. ಇದು ಅಖಂಡ 2. ಈ ಟ್ರೈಲರ್ ನೋಡ್ತಾ ಇದ್ರೆ ಖಂಡಿತ ಜನ ಹುಚ್ಚೆದ್ದು ಕುಣಿತಾರೆ ಅಂತ ಹೇಳ್ಬೋದು. ಸೊ ಆ ಮಟ್ಟಕ್ಕೆ ಟ್ರೈಲರ್ ತುಂಬ ಚೆನ್ನಾಗಿದೆ. ಇದರಲ್ಲಿ ನೋಡಿ ಒಂದು ಸ್ಪಿರಿಚುವಲ್ ಪಾತ್ ಇದೆ. ಇವರು ಸ್ಪಿರಿಚುವಲ್ ಪಾತು ಮತ್ತು ಮಾಮೂಲಿ ಮಾಸ್ ಎರಡೂ ಕಾಂಬಿನೇಷನಲ್ಲಿ ನಂದಮೂರಿ ಬಾಲಕೃಷ್ಣ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದು ಟ್ರೈಲರಲ್ಲೇ ಗೊತ್ತಾಗುತ್ತೆ. ತುಂಬ ಪವರ್ಫುಲ್ ಏನು ಫೈಟ್ ಸೀನ್ಗಳಂತೂ ತುಂಬ ಅದ್ಭುತವಾಗಿ ಕಂಪೋಸಿಷನ್ ಮಾಡಿದ್ದಾರೆ. ಇದರಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ಲಸ್ ಒಂದು ಸ್ಪಿರಿಚುವಲ್, ರಿಲಿಜಿಯಸ್ ಎಲ್ಲನೂ ಕೂಡ ಇದರಲ್ಲಿ ತುಂಬಿದ್ದಾರೆ. ನಂದಮೂರಿ ಬಾಲಕೃಷ್ಣ ಅವರ ಏಜ್ಗೆ ತಕ್ಕಂತೆ, ಪ್ಲಸ್ ಅವ್ರ ಮಾಸ್ ಅಂತ ಏನು ಅನ್ಕೊಂತಾರೆ ಅವ್ರ ಆಡಿಯನ್ಸ್ಗಳಿಗೆ ತಕ್ಕಂತೆ ಹೇಳಿ ಮಾಡಿಸಿದಂತಹ ಟ್ರೈಲರ್ ಇದು. ಸಿನಿಮಾನು ಕೂಡ ಅದೇ ರೀತಿ ಆಗುತ್ತೆ ಅಂತ, ಅದೇ ರೀತಿ ಇರುತ್ತೆ ಅಂತ ಅದ್ರಲ್ಲಿ ಯಾವುದೋ ಡೌಟ್ ಇಲ್ಲ. ಯಾಕಂದ್ರೆ ಅಖಂಡ ಅದೇ ಥರ ಆಗಿತ್ತು. ಸಿನಿಮಾ ಡಿಸೆಂಬರ್ 5 ರಿಲೀಸ್ ಆಗ್ತಾ ಇದೆ. ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ಅದನ್ನು ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಸೊ ಏನರ್ಥ ಅಂದರೆ ಕರ್ನಾಟಕ ಮತ್ತು ತೆಲುಗು 2 ಬೆಲ್ಟಲ್ಲೂ ಬಾಲಕೃಷ್ಣ ಅವ್ರಿಗೆ ತುಂಬ ಅಪಾರವಾದ ಅಭಿಮಾನಿ. ಸೊ ಎಲ್ಲಿ ಹೆಂಗೆ ತೆಲುಗಲ್ಲಿ ಎಷ್ಟು ಕಲೆಕ್ಷನ್ ಆಗುತ್ತೆ ಅದೇ ರೀತಿ ಕಲೆಕ್ಷನ್ಸು ಕನ್ನಡದಲ್ಲಿ ಆಗುತ್ತೆ. ಅದು ಅವ್ರಿಗೆ ಗೊತ್ತಿರೋದ್ರಿಂದನೇ ಅವರು ಇವಾಗ ಅಲ್ಲೇ ಟ್ರೈಲರ್ ಲಾಂಚ್ನ ಶಿವಣ್ಣ ಕೂಡ ಭಾಗಿಯಾಗಿದ್ರು. ಸೊ ಟ್ರೈಲರ್ ಲಾಂಚ್ ಆಗಿದೆ. 200 ಕೋಟಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣ ಆಗಿದೆ ಅಂತ ಹೇಳಲಾಗ್ತಿದೆ. ಅವರು 100% ಆ ಸಿನಿಮಾ ದುಡ್ಡನ್ನು ಎತ್ಕೊತಾರೆ, ಅದು ಪ್ರಶ್ನೆ ಇಲ್ಲ. ಬಟ್ ಸಿನಿಮಾ ಮೇಕಿಂಗು, ಸಿನಿಮಾಟೋಗ್ರಫಿ, ಫೈಟ್ ಕಂಪೋಸಿಷನ್ನು, ಅವರು ಕುಂಭಮೇಳದಲ್ಲಿ ಹೋಗಿ ತಗೊಂಡ್ಬಂದಿರೋ ರೀತಿ ರೋಚಕವಾಗಿ ಕಾಣಿಸ್ತಾ ಇದೆ. ಸೊ ನಂದಮೂರಿ ಬಾಲಕೃಷ್ಣ ಅವರು ಇದರಲ್ಲಿ ಏನೋ ಒಂದು ಹುಡುಗಿ ರೊಮ್ಯಾನ್ಸ್ ಮಾಡ್ತಾರೆ, ಅದು ನಾವು ಕಾಣಿಸ್ಕೊಂಡಿಲ್ಲ. ಅವರು ಇದರಲ್ಲಿ ಒಬ್ಬ ಧರ್ಮ ರಕ್ಷಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಟ್ರೈಲರಲ್ಲಿ ಗೊತ್ತಾಗ್ತಾ ಇದೆ. ಸಿನಿಮಾ ಬಂದಮೇಲೆ ಅದೇನಾಗುತ್ತೆ, ಸಿನಿಮಾ ಬಂದಮೇಲೆ ಅದು ಯಾವ ರೀತಿ ಇರುತ್ತೆ ಅಂತ ವಿಮರ್ಶೆ ಸಮೇತ ಹೇಳ್ತೀನಿ. ಬಟ್ ಇವಾಗಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಈ ಸಿನಿಮಾ ನೋಡಲೇಬೇಕು ಅಂತ. ಅವ್ರ ಫ್ಯಾನ್ಸ್ಗಂತೂ ತುದಿಗಾಲ ಮೇಲೆ ನಿಂತಿರ್ತಾರೆ, ಅವರು ಈ ಸಿನಿಮಾನಂತೂ ಮಿಸ್ ಮಾಡಲ್ಲ ಅಂತ. ಈ ಸಿನಿಮಾ ಹಿಟ್ಟಾಗುವ ಎಲ್ಲ ಲಕ್ಷಣಗಳಿದೆ. ಅಖಂಡ 1 ಹೆಂಗೆ ಯಾವ ಥರ ಹಿಟ್ಟಾಗಿತ್ತೋ ಅದೇ ರೀತಿ ಹಿಟ್ಟಾಗುತ್ತೆ ಅಂತ ಎಲ್ಲ ಲಕ್ಷಣಗಳು ಈ ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ. ಬಟ್ ವೆಯ್ಟ್ ಆ್ಯಂಡ್ ವಾಚ್. ನನ್ನ ರಿವ್ಯೂಸ್ನ ನಿಮ್ಗೆ ಕೊಡ್ತೀನಿ. ಸಿನಿಮಾ ನೋಡ್ಕೊಂಬಂದ್ಮೇಲೆ ಆ ರಿವ್ಯೂಸ್ನ ನೋಡ್ಬಿಟ್ಟು ನೀವು ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ನೀವು ಕೂಡ ಡಿಸೈಡ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.